ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 22ನೆಯ ಶ್ಲೋಕ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆಗೆ ನಾಧಿಕಂ ತತ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುನಾಪಿ ವಿಚಾಲ್ಯತೆ. Linked slokas. And having obtained which he does not reckon any other gain as greater than that, and established in which he is not shaken even by the heaviest of sorrows. ಹಿಂದಿನ ಶ್ಲೋಕವನ್ನು ಸಂಬಂಧ ಮಾಡಿಕೊಂಡು ಹೇಳ್ತಾ ಇದೆ. ಯಾರು ಯಾವ ಲಾಭವನ್ನು ಪಡೆದಿದ್ದಾರೋ ಆ ಲಾಭಕ್ಕಿಂತ ಇನ್ನೊಂದು ಲಾಭ ಯಾವುದು ಇಲ್ಲ, ಮತ್ತು ಆತನು ಯಾವ ಈ ಲಾಭವನ್ನು ಪಡೆದ ಮೇಲೆ ದುಃಖ ಅನ್ನುವಂಥದ್ದನ್ನು ಇನ್ನೊಮ್ಮೆ ಯಾವಾಗೂ ಆತನು ಹೊಂದೋದಿಲ್ಲ. ನ ದುಃಖೇನ ಗುರುನಾಪಿ, ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ದುಃಖ ಇದ್ದರೂ ಕೂಡ ಆ ದುಃಖವು ದುಃಖವೆಂದೇ ತೋರೋದಿಲ್ಲ. ದುಃಖ ಅನ್ನುವಂಥದ್ದು ಆತನಿಗೆ ಮರೆತು ಹೋಗಿಬಿಟ್ಟಿರುತ್ತೆ. ಕಾರಣ ಏನಂತಂದರೆ ಆತನು ಸರ್ವ ಪ್ರಪಂಚವನ್ನು ತ್ಯಾಗ ಮಾಡಿದ್ದಾನೆ. ಈಗ ಅವನಿಗೆ ಏನಾದರೂ ಲಾಸ್ ಆಗುತ್ತದೆ ಅಂತಂದರೆ ದುಃಖ ಮಾಡಬೇಕಾಗಿತ್ತು, ಕೊರತೆ ಆಗುತ್ತದೆ ಅಂತಂದರೆ ದುಃಖವನ್ನು ಮಾಡಬೇಕಾಗಿತ್ತು. ಅವನಿಗೆ ಏನು ಸಿಗ್ತಿಲ್ಲ ಅಂತಂದರೆ ದುಃಖವನ್ನು ಮಾಡಬೇಕಾಗಿತ್ತು. ದುಃಖ ಅಂತಂದ್ರೆ ಏನು? ಪ್ರತಿಕೂಲಕರಂ ದುಃಖಂ ಎಂದು ಹೇಳಿದೆ. ನಮಗೆ ಯಾವಾಗ ಪ್ರತಿಕೂಲಗಳು ಉಂಟಾಗ್ತವ ಆವಾಗ ದುಃಖ ಅಂತ ಹೇಳುವುದಾಗುತ್ತದೆ. ಆದರೆ ಇಲ್ಲಿ ದುಃಖ ಅನ್ನುವಂಥದ್ದು ಆತನಿಗೆ ಇಲ್ಲವೇ ಇಲ್ಲ. ಸಾಗರದಷ್ಟು ದುಃಖ ಕಂಡು ಬಂದರೂ ಕೂಡ ಜನರ ಕಣ್ಣಿನಲ್ಲಿ ಆತನಿಗೆ ಅದು ಸಾಸಿವೆ ಕಾಳಿನಷ್ಟು ದುಃಖವಾಗಿ ತೋರೋದಿಲ್ಲ. ಕಾರಣ ಆತನು ಲಾಭವನ್ನು ಮಾಡಿಕೊಂಡಿದ್ದಾನೆ. ಯಾವ ಲಾಭ ಅಂತಂದರೆ ಯೋಗದ ಬಲದಿಂದ ಆತ್ಮಲಾಭವನ್ನು ಹೊಂದಿದ್ದಾನೆ. ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ ಇನ್ನೊಂದು ಕಡೆಗೆ ಹೇಳಿದೆ. ಆತ್ಮಲಾಭದಕ್ಕಿಂತ ಮಿಗಿಲಾಗಿರುವಂಥ ಲಾಭ ಇನ್ನೊಂದು ಯಾವುದೂ ಇಲ್ಲ. ಹಾಗಿರಬೇಕಾದಾಗ ಆ ಲಾಭವನ್ನು ಪಡೆದಿರತಕ್ಕಂಥ ಆ ವ್ಯಕ್ತಿ ಇನ್ನೊಂದು ಲಾಭವನ್ನು ಪಡೆಯುವುದಕ್ಕೋಸ್ಕರವಾಗಿ ಹೋರಾಡೋದು ಇಲ್ಲ. ಮತ್ತು ಆ ಲಾಭವನ್ನು ಏನು ಪಡೆದಿದ್ದಾನೋ ಆ ಲಾಭ ಇವನಲ್ಲಿ ಇರಬೇಕಾದಾಗ, ಆ ಸಂತೋಷ ಇರಬೇಕಾದಾಗ, ಆನಂದ ಇರಬೇಕಾದಾಗ ಇನ್ನೊಂದು ರೀತಿಯಾಗಿರುವಂಥ ದುಃಖ ಅನ್ನುವಂಥದ್ದು ಈತನಿಗೆ ಎಂದೆಂದೂ ಹತ್ತಿರಕ್ಕೆ ಬರೋದಿಲ್ಲ. ಈತನಲ್ಲಿ ದುಃಖ ಬರುವುದಕ್ಕೆ ಎಲ್ಲ ಕಡೆಯಿಂದಲೂ ದಿಗ್ಬಂಧನ ಆಗಿ ಹೋಗಿದೆ. ದುಃಖ ಅನ್ನುವಂಥದ್ದು ಯಾರಿಗೆ ಬರುತ್ತದೆ ಅಂತಂದರೆ ಯಾರಿಗೆ ಲಾಭವಿಲ್ಲವೋ, ಯಾರಿಗೆ ನಷ್ಟ ತೋರ್ತಾ ಇದೆಯೋ, ಕಷ್ಟ ತೋರ್ತಾ ಇದೆಯೋ ಅವರಿಗೆ ದುಃಖ ಆಗುತ್ತದೆ. ಇವನಿಗೆ ನಷ್ಟವೂ ಇಲ್ಲ, ಕಷ್ಟವೂ ಇಲ್ಲ, ಇನ್ನೊಂದು ಕೊರತೆಯೂ ಇಲ್ಲ. ಹೀಗಿರಬೇಕಾದಾಗ ಇವನು ಯಾವಾಗಲೂ ಕೂಡ ಲಾಭವನ್ನು ಹೊಂದಿರುತ್ತಾನೆ. ಸಮುದ್ರದ ನೀರು ಯಾವಾಗಲೂ ಕೂಡ ಕಡಿಮೆ ಆಯಿತು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನದಿಯ ನೀರು ಕಡಿಮೆಯಾಗಬಹುದು, ಹಳ್ಳ ಕೆರೆ ಕೊಳ್ಳಗಳ ನೀರು ಕಡಿಮೆಯಾಗಬಹುದು. ಆದರೆ ಸಮುದ್ರದ ನೀರು ಹೇಗೆ ಕಡಿಮೆ ಆಗೋದಿಲ್ಲವೋ, ಅದು ಕೊರತೆ ಆಗುವುದಿಲ್ಲವೋ, ಹಾಗೆ ಈತನು ಆತ್ಮಜ್ಞಾನವನ್ನು ಹೊಂದಿರುವುದರಿಂದ, ಆತ್ಮಲಾಭವನ್ನು ಮಾಡಿರುವುದರಿಂದ ಸಮುದ್ರ ಸದೃಶವಾಗಿದ್ದಾನೆ. ಸಮುದ್ರದಂತೆ ಯಾವಾಗಲೂ ಕೂಡ ನೀರು ತುಂಬಿಕೊಂಡಿರುವಂತೆ ಈತನು ಆತ್ಮಜ್ಞಾನವನ್ನು ತುಂಬಿಕೊಂಡಿರುವುದರಿಂದ ಸಂತೋಷವನ್ನು ತುಂಬಿಕೊಂಡಿದ್ದಾನೆ, ಆನಂದವನ್ನು ಹೊಂದಿಕೊಂಡಿದ್ದಾನೆ. ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದಿರುವುದರಿಂದ ಈತನಿಗೆ ಯಾವ ದುಃಖ ಅನ್ನುವಂಥದ್ದು ಈತನಿಗೆ ಬರೋದಿಲ್ಲ. ಇದ್ದರೂ ಕೂಡ ಜನರ ದೃಷ್ಟಿಯಲ್ಲಿ ಶಾರೀರಿಕವಾಗಿರುವಂಥ, ಐಂದ್ರಿಕವಾಗಿರುವಂಥ, ಮಾನಸಿಕವಾಗಿರುವಂಥ ವೇದನೆಗಳು ಇದ್ದಾವೆ ಅಂತ ಕಂಡು ಬಂದರೂ ಕೂಡ ಈತನಿಗೆ ಅವು ದುಃಖವಾಗಿ ತೋರೋದಿಲ್ಲ. ಹೀಗಾಗಿ ಯಾವ ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾದಿಗಳಾಗಲಿ ದುಃಖವನ್ನು ಹೊಂದಿದವೆ ಅಂತಂದ್ರೆ ಅವೆಲ್ಲ ಪಂಚಭೂತಾತ್ಮಕವಾಗಿರ್ತಾವ. ಈತನು ಅವುಗಳಿಗೆ ಸಾಕ್ಷಿಯಾಗಿರ್ತಾನೆ.
ಸಾಕ್ಷಿಯಾಗಿರ್ತಕ್ಕಂಥವನು ದುಃಖಿ ಅಲ್ಲ, ಆತನು ಸಹಜ ಸ್ಥಿತಿಯನ್ನು ಹೊಂದಿದವನು, ಆತನು ಆತ್ಮನು, ತೃಪ್ತನು, ಸಂತೃಪ್ತನು ಅಂತ ಹೇಳಿದೆ. ಹರಿ ಓಂ ತತ್ಸತ್.